Greetings in the precious name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾಗಿರತಕ್ಕಂತ ಸರಿ ಸಾಟಿಲ್ಲದಂತ ಅಮೂಲ್ಯವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಿಗ್ಗೆ ಶುಭವನ್ನು ಕೋರುತ್ತೇನೆ. Amen. ಆಮೆನ್. Hallelujah. Hallelujah. Well, it's a joy to be in the presence of God. ದೇವರ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಈ ರೀತಿ ತಂಗಿ ಬಂದಿರುವಂತದ್ದು ಎಷ್ಟು ಆನಂದಕರವಾದ ವಿಷಯ. A blessed Christ-centered Christmas greetings to every one of you. ಕ್ರಿಸ್ತನನ್ನು ಕೇಂದ್ರೀಕೃತವಾಗಿರತಕ್ಕಂತ ಒಂದು ಧನ್ಯಕರವಾದಂತ ಆಶೀರ್ವಾದಕರವಾದಂತ ಕ್ರಿಸ್ಮಸ್ ಹಬ್ಬದ ಒಂದು ಶುಭಾಶಯಗಳು ನಿಮ್ಮೆಲ್ಲರಿಗೂ. Can we look to somebody and tell them blessed Christ-centered Christmas greeting to you? ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಪಕ್ಕದವರ ಕಡೆಗೆ ನೋಡಿ ನೀವು ಯಾಕೆ ಹೇಳಬಾರದು, ಕೈಯನ್ನು ಕುಲುಕುತ್ತಾ ಹೇಳ್ರಿ, ಧನ್ಯಕರವಾದಂತ ಕ್ರಿಸ್ತನ ಕೇಂದ್ರೀಕೃತವಾದಂತ ಆಶೀರ್ವಾದಕರವಾದಂತ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Come on, shake your neighbor this morning. ನಿಮ್ಮ ಪಕ್ಕದವರನ್ನು ನೀವು ಅಲಗಾಡಿಸಿ ಹೇಳಿ. Tell them, don't let Christ disappear this season. ಈ ಒಂದು ವಾತಾವರಣ ಸಂದರ್ಭದ ಕಾಲದಲ್ಲಿ ಎಷ್ಟು ಮಾತ್ರಕ್ಕೂ ಕ್ರಿಸ್ತನು ಮಾಯವಾಗದಂತೆ ನೋಡಿಕೊಳ್ಳಿರಿ. Amen. Amen. Hallelujah. It's a wonderful thing to see the church fully packed. ಈ ಒಂದು ಸಭೆಯು ಸಂಪೂರ್ಣವಾಗಿ ಜನ ಭರಿತವಾಗಿರುವಂತ ನೋಡಿರುವಾಗ ಬಹಳ ಅದ್ಭುತವಾದ ಸಂಗತಿ ಇದು. Many traditional churches ಅನೇಕವಾದಂತ ಸಂಪ್ರದಾಯದ ಸಭೆಗಳು determine the size of the church on a Christmas morning. ಹೌದು ಪ್ರಿಯರೇ, ಆ ಒಂದು ಸಭೆಯ ಒಂದು ಗಾತ್ರ ಎಷ್ಟು ದೊಡ್ಡದು ಅನ್ನುವಂಥದ್ದು ಆ ಒಂದು ಕ್ರಿಸ್ಮಸ್ ಆರಾಧನೆ ಹಬ್ಬದ ದಿನದಂದು ಗೊತ್ತಾಗಿ ಅಳತೆ ಮಾಡಿಕೊಳ್ತಾರೆ. How big your church is, pastor? ಓ ಸಭಾಪಾಲಕರೇ, ನಿಮ್ಮ ಸಭೆ ಎಷ್ಟು ದೊಡ್ಡದು? My church is 200 people on a Christmas morning. ಓ ನನ್ನ ಒಂದು ಸಭೆಯು ಅದು ಕ್ರಿಸ್ಮಸ್ ಆರಾಧನೆ ದಿವಸ 200 ಜನ ಸೇರಿ ಬಂದಿದ್ದಾರೆ. On a regular attendance maybe 30 to 35. ಆದರೆ ಪ್ರತಿನಿತ್ಯದ ಭಾನುವಾರ ಆರಾಧನೆಗೆ 30 ರಿಂದ 35 ಅಷ್ಟೇ. I believe that we are not of that kind. ಆದರೆ ನಾನು ನಂಬುತ್ತೇನೆ ನಾವು ಅಂತ ಗುಂಪಿನ ಒಂದು ಸಂಬಂಧಪಟ್ಟವರಲ್ಲ. Amen. ಆಮೆನ್. Hallelujah. Tell your neighbor, ನಿಮ್ಮ ಪಕ್ಕದ ನೋಡಿ ಹೇಳಿ, I belong to the living church. ಹೇಳಿ, ನಾನು ಜೀವವುಳ್ಳಂತ ಸಭೆಗೆ ಸಂಬಂಧಪಟ್ಟವನು. Amen. ಆಮೆನ್. Hallelujah. Hallelujah. Well, praise God for this day. ಈ ಒಂದು ದಿನಕ್ಕಾಗಿ ದೇವರಿಗೆ ಮಹಿಮುಂಟಾಗಲಿ. This day is a historical event all over the world. ಇಡೀ ಜಗತ್ತಿನಾದ್ಯಂತವೂ ಕೂಡ ಈ ಒಂದು ದಿನವು ಬಹಳ ಒಂದು ಚರಿತ್ರಾತ್ಮಕವಾದ ದಿನವಾಗಿ ಆಚರಿಸ್ತಾ ಇದ್ದಾರೆ. The world celebrate this day as Christmas. ಇಡೀ ಜಗತ್ತೆಲ್ಲವೂ ಕೂಡ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. A few days back the government declared this day as a governance day. ಹೌದು ಬೇರೆ ಕೆಲವು ದಿನಗಳ ಕೆಳಗೆ ಸರ್ಕಾರವು ಇದು ಒಂದು ಗವರ್ನೆನ್ಸ್ ಡೇ, ಒಂದು ರಾಜ್ಯ ಪರಿಪಾಲನಾ ದಿನ ಅಂತೇಳಿ ಅವರು ಪ್ರಕಟಿಸಿ ಘೋಷಿಸಿದರು. I was actually wondering what this governance day means. ಓ ಗವರ್ನೆನ್ಸ್ ಡೇ, ರಾಜ್ಯ ಪರಿಪಾಲನಾ ದಿನವಂದ್ರೆ ಏನಂತೇಳಿ ನನಗೆ ಬಹಳ ಆಶ್ಚರ್ಯವಾಯಿತು. The Bible says in Isaiah chapter 9 and verse 6. ಯೆಶಾಯನು ಬರೆದಂತ ಪುಸ್ತಕ 9ನೇ ಅಧ್ಯಾಯದ 6ನೇ ವಚನ ಹೇಳುತ್ತದೆ. The Bible says, ಸತ್ಯವೇದ ಹೇಳುತ್ತೆ, for unto us a child is born, ನಮಗಾದರೂ ಒಂದು ಮಗು ಹುಟ್ಟಿದನು, a son is given, ಒಂದು ವರದ ಮಗನು ಕೊಡಲ್ಪಟ್ಟನು, and the government will be upon his shoulders. ಸರ್ಕಾರ ಆಡಳಿತವು ಆತನ ಭುಜದ ಮೇಲೆ ವಹಿಸಲ್ಪಟ್ಟಿದೆ. Amen. ಆಮೆನ್. The word governance come from this word government. ಹೌದು ಬೇರೆ, ಗವರ್ನರ್ ಎನ್ನುವಂತ ಒಂದು ಪದವು ಗವರ್ನಮೆಂಟ್ ಅಥವಾ ಈ ಒಂದು ಸರ್ಕಾರವೆನ್ನುವಂತ ಪದದಿಂದಲೇ ಆಡಳಿತ ಎನ್ನುವಂತ ಪದ ಬಂದಿದೆ. And the Bible declares the government lies upon the shoulder of the King of Kings and the Lord of Lords. His name is Jesus. ಇಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ರಾಜ್ಯಭಾರ, ಆ ಸಾಮ್ರಾಜ್ಯದ ಒಂದು ಅಧಿಕಾರದ ಆಡಳಿತ ದೊರೆತನವು ರಾಜಾದಿ ರಾಜನು ಕರ್ತಾದಿ ಕರ್ತನಾದಂತ ಯೇಸು ಕ್ರಿಸ್ತನ ಭುಜದ ಮೇಲೆ ವಹಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದೆ. Come on, somebody shout hallelujah. ಬನ್ನಿ ಕೂಗಿ ಹೇಳಿ hallelujah. Come on, give a loud clap offering to Jesus this morning. ದೊಡ್ಡ ಚಪ್ಪಾಳೆಯನ್ನು ಕರ್ತನಾದ ಯೇಸುವಿಗೆ ತಟ್ಟೋಣ. The governments may come, governments may go. ಹೌದ್ರಿ, ಸರ್ಕಾರಗಳು ಬರಬಹುದು, ಸರ್ಕಾರಗಳು ಹೋಗಬಹುದು. The government of Jesus will remain forever. ಆದರೆ ಯೇಸು ಕ್ರಿಸ್ತನ ಸರ್ಕಾರ ಸಾಮ್ರಾಜ್ಯ ಅದು ಶಾಶ್ವತಕ್ಕೂ ಇರುತ್ತದೆ. If you agree with me, shout a loud amen. ನೀವು ನನ್ನ ಸಂಗಡ ಒಪ್ಪಿಕೊಳ್ಳುವುದಾದರೆ ನನ್ನ ಸಂಗಡ ಕೂಗಿ ಹೇಳ್ರಿ ಆಮೆನ್. A loud amen. ದೊಡ್ಡದಾದಂತ ಆಮೆನ್. Praise the Lord. Lot of people are dazzling in new clothes. ಹೌದು ಬೇರೆ, ಅನೇಕ ಜನರು ಹೊಸ ಹೊಸ ಉಡುಪು ವಸ್ತ್ರಗಳಲ್ಲಿ ತಳಮಳಿಸ್ತಾ ಇದ್ದೀರಿ. Shining matte brown, matte green, ಎಲ್ಲ green. ಎಲ್ಲಾ ರೀತಿಯಾದಂತ ಒಂದು ಬಣ್ಣಗಳಿಂದ ನೀವು ಎಷ್ಟೋ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇದ್ದೀರಿ. ಎಲ್ಲ ಚಮಕಿ dazzling. ಎಲ್ಲವೂ ಕೂಡ ಮಿನುಗುತ್ತಾ ಪ್ರಕಾಶಿಸ್ತಾ ಇದ್ದೀರಿ. This is what we understood what Christmas was before we got saved. ಹೌದು ಬೇರೆ, ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಇದನ್ನೇ ನಾವು ಕ್ರಿಸ್ಮಸ್ ಅಂದ್ರೆ ಏನಂತೇಳಿ ನಾವು ಅರ್ಥ ಮಾಡಿಕೊಂಡಿದ್ವಿ. I come from a Catholic faith. ನಾನು ಒಂದು ಕ್ಯಾಥೋಲಿಕ್ ಒಂದು ವಿಶ್ವಾಸದಿಂದ ಬಂದವನು. So Christmas means you have to buy new clothes. ಕ್ರಿಸ್ಮಸ್ ಅಂದ್ರೇನೆ ಹೊಸ ಬಟ್ಟೆಗಳು ಕೊಂಡ್ಕೊಳ್ಳೋದು. You have to buy new shoes. ಹೊಸದಾದಂತ ಶೂಗಳು ಕೊಂಡ್ಕೊಳ್ಳೇಬೇಕು. You have to go to the church at midnight. ಮತ್ತು ಆ ಒಂದು ಸಭೆ ಚರ್ಚಿಗೆ ನೀವು ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ 24ನೇ ತಾರೀಕು ಹೋಗಬೇಕು. Whether you understand something, whether you don't understand, still you have to go. ಹೌದು, ನಿಮಗೆ ಏನಾದರೂ ಅರ್ಥವಾಗುತ್ತೋ ಇಲ್ಲವೋ ಆದರೂ ಕೂಡ ನೀವು ಹೋಗಲೇಬೇಕು. You have to go shining, come back shining. ನೀನು ಹೋಗುತ್ತಾ ಮಿನುಗುತ್ತಾ
ಹೋಗಬೇಕು, ಬರುತ್ತಾ ಇನ್ನು ಮಿನುಗುತ್ತಾ ಬರಬೇಕು. That's what we thought Christmas was. ಅದನ್ನೇ ಕ್ರಿಸ್ಮಸ್ ಅಂತ ನಾವು ಅಂದುಕೊಂಡಿದ್ವಿ. Cut a cake in the house. ಹೌದು, ಮನೆಯಲ್ಲಿ ಕೇಕ್ ಅನ್ನು ಕಟ್ ಮಾಡುವುದು, Eat the cake. ಕೇಕ್ ಅನ್ನು ತಿನ್ನುವುದು, ಮಧ್ಯಾಹ್ನ ಆದ ತಕ್ಷಣ ಪಾರ್ಟಿ. ಮತ್ತು ಮಧ್ಯಾಹ್ನ ಆದ ತಕ್ಷಣ ಪಾರ್ಟಿಗಳು, Invite few friends. ಕೆಲವು ಸ್ನೇಹಿತರನ್ನು ಆಮಂತ್ರಿಸುವುದು, Have a drink. ಮತ್ತು ಆ ರೀತಿಯಲ್ಲಿ ಕುಡಿತ ಮಾಡುವುದು. Feed them, send away, that's Christmas. ನೋಡ್ರಿ, ಅವರಿಗೆ ಊಟ ಬಡಿಸಿ ಅವ್ರನ್ನ ಕಳಿಸಿಬಿಡೋದೇ ಕ್ರಿಸ್ಮಸ್ ಅಂದ್ಕೊಂಡಿದ್ವಿ. But thank God for Jesus Christ. ಆದ್ರೆ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. I thank God for what Ravi spoke a few minutes back. ಕೆಲವು ನಿಮಿಷಗಳ ಮುಂದೆ ರವಿ ಅವರು ಮಾತಾಡಿದಂತ ಒಂದು ಮಾತುಗಳಿಗಾಗಿ ದೇವರಿಗೆ ಸ್ತೋತ್ರ For ಸಲ್ಲಿಸುತ್ತೇವೆ. a Christian, ಆದ್ರೆ ಕ್ರೈಸ್ತವರಿಗೆ, for a born again child of God, ನೋಡ್ರಿ, ತಿರುಗಿ ಹುಟ್ಟಿ ರಕ್ಷಣೆ ಹೊಂದಿದಂತ ದೇವರ ಮಕ್ಕಳಿಗೆ Christmas is not a one time event in a year, ವರ್ಷಕ್ಕೆ ಒಂದು ಸಾರಿ ಬರುವಂತ ಕ್ರಿಸ್ಮಸ್ ಹಬ್ಬ ಅವರಿಗೆ ಆಗಿರಲ್ಲ, but it is an everyday event. ಅವರಿಗೆ ಪ್ರತಿನಿತ್ಯದ ಒಂದು ಹಬ್ಬವಾಗಿರ್ತದೆ. Amen. Amen. Hallelujah. Hallelujah. Come on, if you agree with me, shout hallelujah. ನೀವು ಈ ಮಾತನ್ನ ನನ್ನ ಸಂಗಡ ಒಪ್ಪಿಕೊಳ್ಳುವುದಾದ್ರೆ ಒಂದ್ಸಾರಿ ಜೋರಾದ ಆಮೆನ್ For ಹೇಳಿ. a ಆಮೆನ್. child of God, ನೋಡ್ರಿ, ದೇವರ ಮಗುವಿಗೆ every day needs to be Christmas. ಪ್ರತಿ ದಿನವೂ ಕೂಡ ಅದು ಕ್ರಿಸ್ಮಸ್ ಹಬ್ಬವೇ. Amen. Amen. Christmas actually is the announcement of victory to mankind. ನೋಡ್ರಿ, ಕ್ರಿಸ್ಮಸ್ ಎನ್ನುವಂತದ್ದು ಮಾನವ ಕುಲಕ್ಕೆ ಮಾಡಿದಂತ ಒಂದು ಜಯದ ಘೋಷಣೆ. Christmas was not in the plan of the evil one. ಹೌದು ಪ್ರಿಯರೇ, ಕ್ರಿಸ್ಮಸ್ ಎನ್ನುವಂತದ್ದು ಕೆಡುಕನ ಒಂದು ಯೋಜನೆ ಆಗಿರಲಿಲ್ಲ. Christmas was not in the design of Satan. ಹೌದು ಪ್ರಿಯರೇ, ಕ್ರಿಸ್ಮಸ್ ಎನ್ನುವಂತದ್ದು ಸೈತಾನನ ಒಂದು ಪ್ರಣಾಳಿಕೆ ಆಗಿರಲಿಲ್ಲ. The devil knew ಆ ಸೈತಾನನಿಗೆ ಗೊತ್ತಿತ್ತು. Christmas means it is a one step closer to be on the losing side. ಹೌದು ಪ್ರಿಯರೇ, ಕ್ರಿಸ್ಮಸ್ ಅಂದ್ರೆ ಒಂದು ಅವನು ಸೋತು ಹೋಗಲಿಕ್ಕಿರ್ತಕ್ಕಂತ ಒಂದು ಸಮೀಪದ ಹೆಜ್ಜೆ ಅವನಿಗೋಸ್ಕರ ಇದೆ ಎನ್ನುವುದು ಅವನಿಗೆ ಅರಿವಿದೆ. So the devil prevented all means in order to prevented Jesus to be born in this world. ಅದೇ ಒಂದು ಕಾರಣದ ನಿಮಿತ್ತವಾಗಿ ಈ ಜಗತ್ತಿನಲ್ಲಿ ರಕ್ಷಕನಾಗಿ ಹುಟ್ಟಬೇಕಾಗಿರುವಂತ ಕ್ರಿಸ್ತನ ಜನ್ಮಕ್ಕೆ ಅನೇಕವಾದಂತ ಅಡ್ಡಿಗಳನ್ನು, ಅನೇಕವಾದ ತೊಡಕುಗಳನ್ನು ಸೈತಾನನ ಸಂದರ್ಭದಲ್ಲಿ ಮಾಡಿದ. So when Jesus was born, ಯೇಸು ಕ್ರಿಸ್ತನು ಜನಿಸಿದಾಗ the devil lost. ನೋಡ್ರಿ, ಆ ಸೈತಾನನು ನಷ್ಟವಾಗಿ ಕಳೆದು ಹೋದನು. Tell your neighbor, the devil lost. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ಸೈತಾನನು ಸೋತನು. So when Jesus was born, the devil lost. ಹೌದ್ರಿ, ಯೇಸು ಕ್ರಿಸ್ತನು ಜನಿಸಿದಾಗ ಸೈತಾನನು ಸೋತನು. So this morning, ಈ ಬೆಳಿಗ್ಗೆ every child of God is born again. I have news for you that the Christmas season is an announcement of victory in your lives. ಇಲ್ಲಿ ತಿರುಗಿ ಹುಟ್ಟಿದಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ, ಅದೇನೆಂದರೆ ಕ್ರಿಸ್ಮಸ್ ಎನ್ನುವಂತದ್ದು ನಿಮ್ಮ ಜೀವಿತದಲ್ಲಿ ಒಂದು ಜಯವನ್ನು ಅನುಭವಿಸುವಂತ ಘೋಷಣೆಯಾಗಿದೆ. Amen. Amen. Tell your neighbor, Christmas is victory this morning. ಈ ಬೆಳಗಿನ ಸಮಯದಲ್ಲಿ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ಕ್ರಿಸ್ಮಸ್ ನನಗೆ ಈ ಬೆಳಿಗ್ಗೆ ಜಯದ ಘೋಷಣೆ ಅಂತ ಹೇಳಿ ಹೇಳ್ರಿ, ಅವ್ರ ಕಣ್ಣಿಟ್ಟು ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ರಿ, ಏಮಿ? ಕ್ರಿಸ್ಮಸ್ ನನಗೆ ಜಯವಾಗಿದೆ. ಜಯವಾಗಿದೆ. ಹೇಳ್ರಿ, ಕ್ರಿಸ್ಮಸ್ ನನಗೆ ಜಯವನ್ನು ತಂದಿದೆ. ಜಯವನ್ನು ತಂದಿದೆ. Amen. Amen. Hallelujah. Hallelujah. So you are not on the winning side. ನೀವು ಜಯ ಹೊಂದಿದಂತ ಪಕ್ಕದ ಒಂದು ಪಕ್ಷದಲ್ಲಿ ಇಲ್ಲ. You are not on the winning side. ನೀವು ಜಯ ಹೊಂದಿದಂತ ಒಂದು ಭಾಗದಲ್ಲಿ ಇಲ್ಲ. But because of Jesus, ಆದ್ರೆ ಯೇಸುವಿನ ನಿಮಿತ್ತ we are already on the one side. ಈಗಾಗಲೇ ನಾವು ಒಂದು ಕಡೆ ಆಗಿಬಿಟ್ಟಿದ್ದೇವೆ. Amen. Amen. Hallelujah. Hallelujah. We are not on the winning side. ನಾವು ಇನ್ನು ಜಯಿಸುತ್ತಿರುವಂತ ಭಾಗದಲ್ಲಿ We are already on the one side. ಈಗಾಗಲೇ ಜಯ ಹೊಂದಿದವರ ಪಕ್ಷದಲ್ಲಿ ಯೇಸುವಿನ ಜೊತೆಗಿದ್ದೇವೆ. The day you catch up with this concept of Christmas, ಯಾವೊಂದು ದಿನ ಈ ಒಂದು ಕ್ರಿಸ್ಮಸ್ ನ ಪರಿಕಲ್ಪನೆ ಅರ್ಥವನ್ನು ಮಾಡಿಕೊಂಡ್ರು, your life is never going to be the same. ನಿಮ್ಮ ಜೀವಿತವು ಎಷ್ಟು ಮಾತ್ರ ಇದ್ದಂತೆ ಇರುವುದಿಲ್ಲ. Amen. Amen. Hallelujah. Hallelujah. That's what Christmas is all about. ಅದೇ ಕ್ರಿಸ್ಮಸ್ ಅನ್ನುವುದು ನಿಜವಾದ ಅರ್ಥ. So the devil prevented all means in order that Jesus should not be born in this world. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಎಷ್ಟು ಮಾತ್ರಕ್ಕೂ ಜನಿಸಿ ಬರಬಾರದಂತೇಳಿ ಆ ಸಮಯದಲ್ಲಿ ಸೈತಾನನು ಅನೇಕವಾದಂತಹ ಒಂದು ಕುತಂತ್ರಗಳನ್ನು, ಕುಯುಕ್ತಿಗಳನ್ನು, ತೊಡಕುಗಳನ್ನು, ಅಡ್ಡಿಗಳನ್ನು ಮಾಡಿದನು. So the devil lost after Jesus was born. ಯಾಕಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ಮೇಲೆ ಸೈತಾನನೇ ಸೋತು ಹೋದನು. So the devil has to take some steps in order to ensure that the victory does not prolong or the victory should not be spread. ಇನ್ನೆಷ್ಟು ಮಾತ್ರಕ್ಕೂ ದೇವರ ಮಕ್ಕಳಿಗೆ ದೇವರು ಕೊಟ್ಟಂತ ಒಂದು ಆ ಜಯವನ್ನು ಮುಂದುವರಿಸಿಕೊಂಡು ಹೋಗಬಾರದು ಅಂತೇಳಿ ಇವತ್ತು ಸೈತಾನನ ಇವತ್ತಿಗೂ ಅವನ ತೊಡಕುಗಳನ್ನು ಮಾಡ್ತಾ ಇದ್ದಾನೆ. ಆವತ್ತು. So the devil, in order to spread this victory, he began to use Herod, King Herod. ಹೌದು ಪ್ರಿಯರೇ, ಮತ್ತು ಈ ಒಂದು ಜಯವನ್ನು ಅಣಗಿಸಲು ರಾಜನಾದಂತ ಹೆರೋದನನ್ನು ಉಪಯೋಗಿಸಿದ. So the devil began to use Herod in order to kill all the children who were 2 years and under. 2 ವರ್ಷದ ಗಂಡು ಮಕ್ಕಳಾಗಿರುವಂತಹ ಪ್ರತಿ ಒಂದು ಗಂಡು ಕೂಸುಗಳನ್ನು ಹೆರೋದ ರಾಜನ ಮುಖಾಂತರವಾಗಿ ಸೈತಾನನು ಹತ ಮಾಡುವಂತ ಯೋಜನೆ ತಂದನು. So the more difficult it was for Satan to kill Jesus,
the more his life became terrible. ನೋಡ್ರಿ, ಯೇಸು ಕ್ರಿಸ್ತನವನ್ನು ಸಾಯಿಸಬೇಕಂತೇಳಿ ಕೊಲ್ಲಬೇಕಂತೇಳಿ ಎಷ್ಟು ಅವನು ಪ್ರಯತ್ನ ಮಾಡಿದನೋ, ಆ ಒಂದು ಸೈತಾನನಿಗೂ ಕೂಡ ಅಷ್ಟೇ ಕಷ್ಟ ಕಠಿಣವಾಯಿತು ಅವನ ಹಾದಿ. Amen. Amen. Hallelujah. Hallelujah. So because of Jesus we are victorious this morning. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಜಯವೀರರಾಗಿದ್ದೇವೆ. So I understand three things from this term Christmas. ಈ ಒಂದು ಕ್ರಿಸ್ಮಸ್ ನಲ್ಲಿರ್ತಕ್ಕಂಥ ಮೂರು ಮುಖ್ಯವಾದಂತ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. Jesus came to my place. ನೋಡ್ರಿ, ಯೇಸು ಕ್ರಿಸ್ತನು ನನ್ನ ಜಾಗಕ್ಕೆ ಬಂದನು. Tell your neighbor he came to my place. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ಯೇಸು ಕ್ರಿಸ್ತನು ನನ್ನ ಸ್ಥಳಕ್ಕೆ, ನನ್ನ ಜಾಗಕ್ಕೆ ಬಂದನು. Jesus came to my place. ಹೇಳ್ರಿ, ಯೇಸು ನನ್ನ ಜಾಗಕ್ಕೆ ಬಂದನು. He took my place. ಹೇಳ್ರಿ, ಆತನು ನನ್ನ ಜಾಗವನ್ನು ತೆಗೆದುಕೊಂಡನು. Thirdly, he invited me to his place. ಮೂರನೇದಾಗಿ ಆತನು ನನ್ನನ್ನು ಆತನ ಒಂದು ಸ್ಥಾನಕ್ಕೆ, ಜಾಗಕ್ಕೆ ನನ್ನನ್ನು ಆಮಂತ್ರಿಸಿದನು. He took your place. ಮೊದಲನೇದಾಗಿ ಆತ ನಿನ್ನ ಜಾಗ ತೆಗೆದುಕೊಂಡ. He came to your place. ಅಂದ್ರೆ ಆತನು ನೀನಿರುವಂತ ಸ್ಥಳಕ್ಕೆ ಬಂದ. He took your place. ಆತನು ನಿನ್ನ ಸ್ಥಳವನ್ನು ತೆಗೆದುಕೊಂಡ. And he invited you to his place. ಮತ್ತು ನಿಮ್ಮನ್ನು ಆತನ ಒಂದು ಜಾಗಕ್ಕೆ, ಆತನ ಸ್ಥಳಕ್ಕೆ ಆಮಂತ್ರಿಸಿದ. So this is a summary of the gospel. ಇದೇ ಸುವಾರ್ತೆಯ ಸಾರಾಂಶ. The day a born again child understand the concept of this gospel. ಹೌದು, ತಿರುಗಿ ಹುಟ್ಟಿದಂತ ಮಗುವು ಮತ್ತು ಪ್ರತಿಯೊಬ್ಬ ದೇವರ ಮಕ್ಕಳು ಈ ಒಂದು ತಿರುಗಿ ಹುಟ್ಟುವಂತ ಕ್ರಿಸ್ಮಸ್ ಪರಿಕಲ್ಪನೆ ಅರ್ಥ ಮಾಡಿಕೊಳ್ತಾರೆ. You will know that you are on the one side. ಆಗ ನಿಮಗೆ ಗೊತ್ತಾಗುತ್ತೆ ನೀವು ಜಯ ವೀರರ ಪಕ್ಷದಲ್ಲಿದ್ದೀರಿ ಅಂತ ಹೇಳಿ. Come on, say this with me in English. ಇಂಗ್ಲಿಷ್ ನಲ್ಲಿ ಹೇಳ್ರಿ, I am on the one side. ಜೋರಾಗಿ, I am on the one side. Tell your neighbor you are on the one side. ಪಕ್ಕದವ್ರ ಕಡೆಗೆ ನೋಡ್ಕೊಳ್ಳಿ ಹೇಳಿ. ಕನ್ನಡದಲ್ಲಿ ಹೇಳ್ರಿ, ಎಲ್ಲರೂ ಹೇಳ್ರಿ, ನಾನು ಈಗಾಗಲೇ ಜಯ ಹೊಂದಿದ ಪಕ್ಷದಲ್ಲಿದ್ದೇನೆ. ಇನ್ನೊಂದ್ಸತಿ ಹೇಳಿ. ಇನ್ನೊಂದ್ಸಲ ಹೇಳ್ರಿ, ಪಕ್ಕದ ನೋಡ್ರಿ, ನಾನು ಈಗಾಗಲೇ ಜಯ ಹೊಂದಿದ ಪಟ್ಟಿಯಲ್ಲಿದ್ದೇನೆ. Amen. Amen. Hallelujah. Hallelujah. So please understand, you are not made for defeat, you are made for victory. ಹೌದು, ಬೇರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಸೋಲುವುದಕ್ಕಲ್ಲ, ಜಯಿಸುವುದಕ್ಕಾಗಿ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. So maybe in the end the Lord put in my heart to pray for the sick people. I'm going to do that. ಮತ್ತು ಕೊನೆಯ ಭಾಗದಲ್ಲಿ ಬರುವಾಗ ಆರಾಧನೆಯಲ್ಲಿ ಮತ್ತು ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರಾತ್ಮನ ಪ್ರೇರೇಪಿಸುವಾಗ ಅದನ್ನು ಮಾಡುತ್ತೇನೆ. But you must believe that you are on the one side. ಆದ್ರೆ ನೀವು ಅರ್ಥ ಮಾಡಿಕೊಂಡು ನಂಬಲೇಬೇಕು. ಏನೆಂದರೆ ಈಗಾಗಲೇ ಜಯ ಹೊಂದಿದವರ ಪಟ್ಟಿ ಭಾಗದಲ್ಲಿ ಸೇರಿಕೊಂಡಿದ್ದೀರಿ. You are not called for defeat, you are called for victory. ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ, ನೀನು ಸೋತು ಹೋಗ್ಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಜಯ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. You are called to make a difference. ನೀನು ಒಂದು ವ್ಯತ್ಯಾಸವನ್ನುಂಟು ಮಾಡ್ಲಿಕ್ಕೆ ಕರೆಯಲ್ಪಟ್ಟಿದ್ದೀರಿ. So this morning, whoever you may be, ನೀನು ಈ ಬೆಳಿಗ್ಗೆ ಯಾರೇ ಆಗಿದ್ರು, whichever background you may come from, ನೀವು ಎಂತ ಒಂದು ಹಿನ್ನೆಲೆಯಿಂದ ಬಂದಿದ್ರು, God has chosen you. He has chosen you to make a difference. ಓ ದೇವರು ನಿಮ್ಮನ್ನು ವಿಭಿನ್ನವಾಗಿರಬೇಕಂತ ಹೇಳಿ ಆರಿಸಿಕೊಂಡಿದ್ದಾನೆ. So King Herod was used by Satan in order to kill Jesus. ಯೇಸು ಕ್ರಿಸ್ತನನ್ನು ಕೊಂದು ಹಾಕಬೇಕಂತೇಳಿ ಇಲ್ಲಿ ರಾಜನಾದಂತಹ ಹೆರೋದನು ಸೈತಾನನ ಒಂದು ಪ್ರಭಾವಕ್ಕೆ ಗುರಿಯಾಗಿ ಮಾಡಿದನು. So the wise men were summoned in order to find where this king of Jesus was born. ಈ ಒಂದು ಯಹೂದ್ಯರ ಅರಸನಾಗಿ ಹುಟ್ಟಿದಂತ ಯೇಸು ಎಲ್ಲಿ ಹುಟ್ಟಿದನಂತೇಳಿ ಈ ಒಂದು ಪಂಡಿತರು ಹುಡುಕೊಂಡು ಬಂದರು. So he found out, where is this king of James? ಆ ಒಂದು ಯಹೂದ್ಯರ ಅರಸನು ಎಲ್ಲಂತೇಳಿ ಕಂಡುಕೊಂಡು, So I also want to go and worship him. ನಾನು ಕೂಡ ಹೋಗ್ಬಿಟ್ಟು ಆತನನ್ನು ಆರಾಧಿಸಬೇಕು. But the intention of this man wasn't clear. ಆದರೆ ಈ ಮನುಷ್ಯನ ಮುಖ್ಯ ಉದ್ದೇಶವೇ ಸ್ಪಷ್ಟವಾಗಿದೆ. So his attitude wasn't right. ಹೌದ್ರಿ, ಆತನ ಮನೋಭಾವನೆ ಎಷ್ಟು ಮಾತ್ರಕ್ಕೂ ಸರಿಯಾಗಿರ್ಲಿಲ್ಲ. He said, if you please tell me where the king of James is born, ದಯವಿಟ್ಟು ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ ಎನ್ನುವಂತ ಒಂದು ವಿಷಯವನ್ನು ನನಗೆ ಹೇಳಿರಿ. I will also go and worship him. ನಾನು ಕೂಡ ಹೋಗ್ಬಿಟ್ಟು ಆತನಿಗೆ ಆರಾಧನೆ ಮಾಡ್ತಾನೆ ಅಂತ ಹೇಳಿದ. So the Bible says the wise men were led by a star in the sky. ಆದ್ರೆ ಆಕಾಶದಲ್ಲಿ ಕಾಣಿಸಲ್ಪಟ್ಟಂತ ನಕ್ಷತ್ರದ ಮುಖಾಂತರವಾಗಿ ಈ ಜ್ಞಾನಿಗಳು ನಡೆಸಲ್ಪಟ್ಟರಂತ ವಾಕ್ಯ ಹೇಳ್ತದೆ. ಆ ಟೈಮ್ ಅಲ್ಲಿ no GPS system. ಅಲ್ಲಿ ಆ ಸಮಯದಲ್ಲಿ ಎಷ್ಟು ಮಾತ್ರ ಕೂಡ GPS ಸಿಸ್ಟಮ್ ಇದ್ದಿಲ್ಲ. GPS system wasn't available. Navigation system ಏನಿರಲಿಲ್ಲ ಅವತ್ತು. ಆವತ್ತು ಮಾರ್ಗವನ್ನು ತೋರಿಸುವಂತ GPR ನ್ಯಾವಿಗೇಷನ್ ಸಿಸ್ಟಮ್ ಇವತ್ತಿದ್ದ ಹಾಗೆ ಅವತ್ತು ಇರಲಿಲ್ಲ. The star was the GPS of these wise men. ಆ ಒಂದು ಪಂಡಿತರಿಗೆ ಆ ಒಂದು ನಕ್ಷತ್ರವೇ ಮಾರ್ಗದರ್ಶಿಯಾಗಿತ್ತು. Amen. Amen. For a Christian, ಕ್ರೈಸ್ತವರಿಗೆ a GPS system will not work. ಹೌದ್ರಿ, GPS ಸಿಸ್ಟಮ್ ಎಷ್ಟು ಮಾತ್ರಕ್ಕೂ ಕೆಲಸ ಮಾಡಲ್ಲ. Any of the city you go, put on the GPS, it will lead you to that locality. ಯಾವುದೇ ಪಟ್ಟಣಕ್ಕೆ ಹೋಗ್ರಿ, ಯಾವುದೇ ಅಡ್ರೆಸ್ ಬೇಕಂದ್ರೂ ಕೂಡ ನೀವು ಅಂತರ್ಜಾಲದಲ್ಲಿ GPS ಸಿಸ್ಟಮ್ ನೋಡುವುದಾದ್ರೆ ಅದು ನಿಮಗೆ ಮಾರ್ಗ ತೋರಿಸ್ತದೆ. How would you go there? ಯಾವ ರೀತಿ ಹೋಗ್ತೀರಿ? GPS system. GPS ಸಿಸ್ಟಮ್. But for a Christian, this is the GPS system. ಆಮೆನ್. ಆದರೆ ಕ್ರೈಸ್ತವರಿಗೆ ಇದೇ GPS ಮಾರ್ಗಸೂಚಿ. Amen. ಆಮೆನ್. When Moses led the Israelites out of Egypt, ನೋಡ್ರಿ, ಮೋಶೆ ಯಾವಾಗ ಇಸ್ರಾಯೇಲರನ್ನ ಐಗುಪ್ತದಿಂದ ನಡೆಸಿದನೋ, what was the GPS system? ಅವತ್ತು ಮೋಶೆಗೆ ಮಾರ್ಗದರ್ಶಕವಾಗಿದ್ದ GPS The pillar of cloud and the pillar of fire. ಅದು ಏನಪ್ಪಾ ಅಂದ್ರೆ ಅಗ್ನಿ ಸ್ತಂಭ, ಮೇಘ ಸ್ತಂಭವಾಗಿ
ಸಾಧ್ಯವಾಗಿತ್ತು. Amen. Amen. So people of God, ದೈವ ಜನರೇ, don't depend upon the GPS system of the world. The word is the GPS system of a child of God. ದೇವರ ಮಕ್ಕಳೇ, ಎಷ್ಟು ಮಾತ್ರಕ್ಕೂ ಲೋಕದ ಒಂದು GPS ಸಿಸ್ಟಮ್ ನಲ್ಲಿ ನೀವು ಎಷ್ಟು ಮಾತ್ರಕ್ಕೂ ಕೂಡ ಆತುಕೊಳ್ಳಬೇಡ್ರಿ. ದೇವರ ವಾಕ್ಯ ಎನ್ನುವಂತ ಒಂದು GPS ಸಿಸ್ಟಮ್ ಮೇಲೆ ಆತುಕೊಳ್ಳ್ರಿ. The star was the leader of these wise men. ಹೌದ್ರಿ, ಈ ಜ್ಞಾನಿಗಳನ್ನು ನಡೆಸಿದಂತ ಒಂದು ಮಾರ್ಗದರ್ಶ ಯಾವುದಂದ್ರೆ ಅದು ನಕ್ಷತ್ರವಾಗಿತ್ತು. How beautiful would that vision, that environment be? ನಿಜವಾಗಲೂ ಆ ಒಂದು ನೋಡ್ಲಿಕ್ಕೆ ಆ ಒಂದು ವಾತಾವರಣ ಆ ಸಮಯದಲ್ಲಿ ಎಷ್ಟು ರಮಣೀಯವಾಗಿತ್ತು. The star leading the people to the birth, to the place where Jesus was born. ಎಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದಾನೋ ಆ ಒಂದು ಸ್ಥಳಕ್ಕೆ ಆ ಒಂದು ನಕ್ಷತ್ರವು ಅವರನ್ನು ದಾರಿ ನಡೆಸಿತು. Everything was supernatural. ಎಲ್ಲವೂ ಕೂಡ ಅಸಾಧಾರಣ. It was very, very clearly understood that it was not man's plan, but it was God's plan. ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಾ ಇತ್ತು ಎಷ್ಟು ಮಾತ್ರಕ್ಕೆ ಇದು ಮನುಷ್ಯನ ಒಂದು ಯೋಜನೆ ಆಗಿರಲಿಲ್ಲ, ಅದು ದೇವರ ಯೋಜನೆ ಆಗಿತ್ತು. Satan's plan will not even be visible when God begins to work. ಹೌದು ಪ್ರಿಯರೇ, ದೇವರು ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿರುವಾಗ ಸೈತಾನನ ಯೋಜನೆಗಳು ಎಷ್ಟು ಮಾತ್ರಕ್ಕೂ ಕೂಡ ಅಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. Amen. Amen. Hallelujah. Hallelujah. That's why I am insisting you. I am emphasizing on this word this morning. ಅದಕ್ಕೋಸ್ಕರವೇ ಈ ಒಂದು ವಾಕ್ಯವನ್ನು ಮುಖಾಂತರವಾಗಿ ನಿಮ್ಮೊಬ್ಬೊಬ್ಬರನ್ನು ಕೂಡ ಪ್ರೇರೇಪಿಸುತ್ತೇನೆ, ಉತ್ತೇಜಿಸುತ್ತೇನೆ. This morning you are not called to be losers. We are already called winners. ನಾವು ಸೋತು ಹೋಗಲಿಕ್ಕಾಗಿ ಈ ಬೆಳಿಗ್ಗೆ ಕರೆಯಲ್ಪಟ್ಟಿಲ್ಲ, ಈಗಾಗಲೇ ಜಯ ಹೊಂದಿದವರ ಪಟ್ಟಿಯಲ್ಲಿ ಸೇರಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. Amen. Amen. Hallelujah. Hallelujah. So if you have been on the losing side, ನೀವು ಒಂದು ವೇಳೆ ಸೋತು ಹೋಗುವವರ ಪಟ್ಟಿಯಲ್ಲಿರುವುದಾದರೆ this morning, ಈ ಬೆಳಿಗ್ಗೆ because of this day, ಈ ದಿನದ ನಿಮಿತ್ತ, because of Jesus, ಯೇಸುವಿನ ನಿಮಿತ್ತ, because you are on the one side, ನೀವು ಈಗಾಗಲೇ ಜಯವೀರರ ಪಟ್ಟಿಯಲ್ಲಿರುವುದಕ್ಕಾಗಿ you have to be turn around, ನೀನು ಆ ರೀತಿಯಲ್ಲಿ ಸುತ್ತು ತಿರುಗಿ and you will have to tell your problem. ಮತ್ತು ನಿನ್ನ ಸಮಸ್ಯೆಗಳಿಗೆ ಹೀಗೆ ಹೇಳಬೇಕು. Defeat no more, you are a cup of tea in my life. ಓ, ಎಷ್ಟು ಮಾತ್ರಕ್ಕೂ ಸೋಲು ನನ್ನನ್ನು ಎಷ್ಟು ಮಾತ್ರಕ್ಕೂ ಜೀವಂತವಾಗಿ ನನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. I no more belong to the dead people. ನಾನು ಸತ್ತಂತ ಜನರಿಗೆ ಸಂಬಂಧಪಟ್ಟವನಲ್ಲವೇ ಅಲ್ಲ. I no more belong to the grave that contained Jesus. ಓ, ಯೇಸು ಕ್ರಿಸ್ತನನ್ನು ಆ ಒಂದು ಹಿಡಿದುಕೊಂಡಂತ ಆ ಒಂದು ಸಮಾಧಿಗೆ ನಾನು ಸಂಬಂಧಪಟ್ಟವನಲ್ಲ. But I belong to Christ, the risen Savior, who's alive and present amidst us. ಆದರೆ ಸಮಾಧಿಯನ್ನು ಒಡೆದುಕೊಂಡು ಜೀವಂತವಾಗಿ ಮೃತ್ಯುಂಜಯನಾಗಿ ಎದ್ದು ಬಂದು ಜೀವಂತವಾಗಿರುವಂತ ಯೇಸುವಿಗೆ ಸಂಬಂಧಪಟ್ಟವನು. Amen. Amen. Come on, somebody shout ಕೂಗಿ hallelujah. ಹೇಳ್ರಿ, hallelujah. 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 So Jesus is alive this morning. ಹೌದು, ಯೇಸು ಕ್ರಿಸ್ತನು ಈ ಬೆಳಿಗ್ಗೆ ಜೀವಂತವಾಗಿದ್ದಾನೆ. So the Bible says that when Herod was trying to kill Jesus, ನೋಡ್ರಿ, ಸತ್ಯವೇದ ಬೈಬಲ್ ಹೇಳ್ತದೆ, ಯಾವಾಗ ಹೆರೋದು ರಾಜನು ಯೇಸುವನ್ನು ಕೊಲ್ಲಬೇಕೆಂದಿರುವಾಗ, so the Joseph began to dream. ನೋಡ್ರಿ, ಯೋಸೇಫನಿಗೆ ಕನಸು ಕಾಣಿಸಿತು. The angel of the Lord appeared to Joseph ಕರ್ತನ ದೂತನು ಯೋಸೇಫನಿಗೆ ಕಾಣಿಸಿಕೊಂಡನು. and told Joseph, ಯೋಸೇಫನಿಗೆ ಹೇಳಿದನು, then now you have to rise up and go to another place. ಈಗ ಈ ಸ್ಥಳದಿಂದ ಬಿಟ್ಟು ಬೇರೊಂದು ದಾರಿಯಲ್ಲಿ ಆ ಸ್ಥಳಕ್ಕೆ ಹೋಗಬೇಕೆಂದು I'm going to show you a different place. ನಾನು ಮತ್ತೊಂದು ಸ್ಥಳ ನಿಮಗೆ ತೋರಿಸ್ತೇನೆ. Did you see how supernaturally ನಿಮ್ಮನ್ನು ಬಲಪಡಿಸುವಾಗ but you must believe that God is at work. ಮತ್ತು ದೇವರು ತನ್ನ ಕೆಲಸದಲ್ಲಿ ನಿರತನಾಗಿದ್ದಾನೆ. The step into victory will already begin in your ಯೇಸು life. ಕ್ರಿಸ್ತನು ನನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾನಂತ ನಂಬಿದ ಒಂದು ಕ್ಷಣದಿಂದಲೇ ಯೇಸು ಕ್ರಿಸ್ತನು ನಿಮಗೆ ಜಯದ ಹಾದಿಯಲ್ಲಿ ನಡೆಸ್ತಾ ಇದ್ದಾನೆ ಅಂತ ನಂಬ್ರಿ. Amen. Amen. Hallelujah. Hallelujah. Come on, look to someone and tell them Jesus is my victory. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ಯೇಸು ಕ್ರಿಸ್ತನೇ ನನ್ನ ಜಯವಾಗಿದ್ದಾನೆ. Tell them Jesus is my victory. ಹೇಳ್ರಿ, ಯೇಸುವೇ ನನ್ನ ಜಯವಾಗಿದ್ದಾನೆ. Jesus alone can bring victory into my life. ಹೇಳಿ, ಯೇಸು ಕ್ರಿಸ್ತನು ಒಬ್ಬಾತನೇ ನನ್ನ ಜೀವಿತದಲ್ಲಿ ಜಯ ತರಲಿಕ್ಕೆ ಸಾಧ್ಯ. Amen. Amen. You need to believe. ನೀವು ಇದನ್ನು ನಂಬಲೇಬೇಕು. Unless you believe, you will not see God's work in your life. ಎಲ್ಲಿಯವರೆಗೂ ನೀವು ನಂಬುವುದಿಲ್ಲವೋ ಅಲ್ಲಿಯವರೆಗೂ ದೇವರ ಕೆಲಸಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. When you begin to believe, ನೀವು ನಂಬಲಿಕ್ಕೆ ಶುರು the ಮಾಡುವಾಗ work of God will begin to commence. ಅಲ್ಲಿ ದೇವರ ಕೆಲಸವು ಪೂರ್ತಿ ಆಗುತ್ತೆ. So the more you walk in faith, the more you will walk victoriously. ಹೌದು, ಎಷ್ಟು ನಂಬಿಕೆಯಿಂದ ಹೆಚ್ಚಾಗಿ ನಡೆಯುತ್ತೀಯೋ ಅಷ್ಟು ಹೆಚ್ಚಾಗಿ ಜಯ ವೀರರಾಗಿ ನಡೆಯುತ್ತೀರಿ. Amen. Amen. The story of Christmas is not a fiction. ಹೌದು ಪ್ರಿಯರೇ, ಆ ಒಂದು ಕ್ರಿಸ್ಮಸ್ ಎನ್ನುವಂತ ಘಟನೆಯ ಒಂದು ಕತೆ ಆ ರೀತಿಯಲ್ಲಿ ಇರುವಂತದಲ್ಲ. Long ago there was somebody. ಓ, ಆ ಒಂದು ಬಹಳ ವರ್ಷಗಳ ಕೆಳಗೆ ಯಾರೋ ಒಬ್ರು ಇದ್ರನು ಅಂತ The story of Christmas does not belong like this. It does not begin like this. ನೋಡ್ರಿ, ಯೇಸು ಕ್ರಿಸ್ತನ ಕಥೆಯು ಈ ರೀತಿಯಲ್ಲಿ ಶುರುವಾಗಲ್ಲ. Most of the stories long time ago. ಅನೇಕ ಕಥೆಗಳು ನಾವು ಕೇಳ್ತೇವೆ ಬಹಳ ವರ್ಷಗಳ ಕೆಳಗೆ, ಕಾಲದ ಕೆಳಗೆ. On the end part, and thereafter they lived happily ever. ಮತ್ತು ಈಗ ಕೊನೆಯ ಅಂತಿಮ ಭಾಗದಲ್ಲಿ ನೋಡ್ತೇವೆ ಅವರು ಬಹಳ ಸಂತೋಷವಾಗಿ The story of Christmas, the story of Jesus is not a fiction, is not a story, it's a reality. ಯೇಸು ಕ್ರಿಸ್ತನ ಒಂದು ಕತೆ ಬಂದ್ಬಿಟ್ಟು ಅದು ಕಟ್ಟು ಕತೆ ಅಲ್ಲ, ಪುರಾಣ ಗಾಥೆ ಅಲ್ಲ, ಅದು ನಿಜವಾಗಲೂ ನಡೆದಂತ ಘಟನೆ.
Amen. Amen. Hallelujah. Hallelujah. So when we begin to believe, ನಾವು ಇದನ್ನು ನಂಬಲಿಕ್ಕೆ ಶುರು ಮಾಡಿದಾಗ there is something that will begin to happen in your life. ನಿಮ್ಮ ಜೀವಿತದಲ್ಲಿ ಏನೋ ಜರುಗಲಿಕ್ಕೆ ಶುರುವಾಗುತ್ತೆ. That's why John the Apostle said, ಅದಕ್ಕೆ ಜಾನ್ ಅಪೊಸ್ತಲನು ಹೇಳ್ತಾನೆ in John chapter 5 verses 11 and 12, ಮೊದಲನೇ ಯೋಹಾನ ಪತ್ರಿಕೆ 5 11 12 ಹೇಳ್ತಾನೆ, in him we have life. ಆತನಲ್ಲಿ ನಮಗೆ ಬೆಳಕಿದೆ. In him we have eternal life. ಆತನಲ್ಲಿ ನಮಗೆ ನಿತ್ಯ ಜೀವ ಉಂಟು. Those who believe that Jesus is the Lord will begin to have eternal life. ಹೌದು ಪ್ರಿಯರೇ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುತ್ತಾರೋ ಅಂತವರಿಗೆ ನಿತ್ಯ ಜೀವ ಉಂಟು ಅಂತ ಹೇಳ್ತಾರೆ. He who has the Son has life. He who does not have the Son does not have life. ಯಾರಿಗೆ ಮಗನು ಇರುತ್ತಾನೋ ಅವರಿಗೆ ನಿತ್ಯ ಜೀವ ಉಂಟು, ಯಾರಿಗೆ ಮಗನು ಇರಲ್ಲವೋ ಅವರಿಗೆ ನಿತ್ಯ ಜೀವ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತದೆ. So this morning, ಈ ಬೆಳಿಗ್ಗೆ I am here to give you an opportunity. ಇಲ್ಲಿ ಒಂದು ಅವಕಾಶ ನಿಮಗೆ ಕೊಡ್ಲಿಕ್ಕಾಗಿದ್ದೇನೆ. For those of you who never accepted Jesus into your life, ಇಲ್ಲಿಯವರೆಗೆ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸದಿರುವಂತವರಿಗೆ you have an opportunity ಅಂತವರಿಗೆ ಒಂದು ಅವಕಾಶ ಇದೆ. to accept Jesus in your life. ನಿಮ್ಮ ಜೀವಿತದಲ್ಲಿ ಯೇಸಪ್ಪನನ್ನು ನೀವು ಅಂಗೀಕರಿಸಿ. So let us not be Christmas Christians. ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತ ಕ್ರೈಸ್ತವರಾಗೋದು ಬೇಡ. Let us not make it a habit only to come to the house of God on a Christmas morning. ಕೇವಲ ಕ್ರಿಸ್ಮಸ್ ಹಬ್ಬದ ದಿನದಂದು ಮಾತ್ರವೇ ಬರುವಂತ ಅಭ್ಯಾಸ ಮಾಡಿಕೊಳ್ಳುವಂತವರು ನಾವು ಆಗೋದು ಬೇಡ. I read somewhere, ನಾನೆಲ್ಲೋ ಓದಿ, the people who spend time in the house of God in the presence of God are the people who actually have a long lifespan. ಯಾವ ಜನರು ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೋ ಅಂತವರಿಗೆ ಅಧಿಕವಾದಂತ ಆಯುಷ್ ಉಳ್ಳವರಾಗ್ತಾರಂತ ಓದಿದ್ದೇನೆ. There is a special favor on the people of God who dwell in the house of God. ದೇವರ ಮನೆಯಲ್ಲಿ ವಾಸ ಮಾಡುವಂತ ಜನರ ಮೇಲೆ ದೇವರಿಂದ ವಿಶೇಷವಾದಂತ ದಯೆ ಮೆಚ್ಚುಗೆ ಸುರಿಸಲ್ಪಡ್ತದೆ. So that's why David said, ಅದಕ್ಕೆ ದಾವೀದ ಹೇಳಿದ, "Oh Lord, better is one day in your court than 1,000 elsewhere." ದುಷ್ಟರ ಒಂದು ಗುಡಾರಗಳಲ್ಲಿ ಸಾವಿರಾರು ವರ್ಷಗಳು ವಾಸ ಮಾಡುವುದಕ್ಕಿಂತಲೂ ನಿನ್ನ ಆಲಯದ ಅಂಗಳದಲ್ಲಿ ಒಂದು ದಿನ ಕಳೆಯುವುದು ನನಗೆ ಎಷ್ಟೋ ಲೇಸ್ ಅಂತ. I rather be a doorkeeper to the house of God, says King David. ಅಲ್ಲಿ ರಾಜನಾದಂತ ದಾವೀದನು ಹೇಳ್ತಾ ಇದ್ದಾನೆ, ನಾನು ಅಲ್ಲಿ ಚರ್ಚಿನ ಒಂದು ದ್ವಾರ ಪಾಲಕನಾಗಿರುವುದು ಎಷ್ಟೋ ಲೇಸ್ ಅಂತ ಹೇಳಿ. So let not the house of God be full only on a Christmas morning, but every time when people of God are being invited, let the church, the house of God be full. ಹೌದು ಪ್ರಿಯರೇ, ಸಭೆಗಳು ಸಭಿಕರೇ ಕೇವಲ ಒಂದು ಕ್ರಿಸ್ಮಸ್ ಹಬ್ಬದ ದಿನದಂದು ಮಾತ್ರವೇ ನಾವು ತುಂಬಾಗಿ ಬರುವುದು ಬೇಡ, ತುಂಬಿಕೊಳ್ಳುವುದು ಬೇಡ. ಪ್ರತಿ ಸಾರಿ ದೈವರ ಮಕ್ಕಳು ಆಹ್ವಾನಿಸುವಾಗ ಪ್ರತಿ ವಾರವೂ ಕೂಡ ನಾವು ಬರೋಣ. So there is a song that I was listening this morning. ಈ ಬೆಳಗಿನ ಸಮಯದಲ್ಲಿ ಒಂದು ಹಾಡನ್ನು ನಾನು ಕೇಳ್ತಾ So I thought it will be appropriate for me to share that song with you. ಆ ಒಂದು ಹಾಡನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದು ಅದು ಸರಿ ಬೀಳುವಂತದಂತ So I ಅಂದುಕೊಂಡಿದ್ದೇನೆ. will share a few thoughts on this song, then we're going to close. ಈ ಒಂದು ಹಾಡಿನ ಒಂದು ಅರ್ಥವನ್ನು ನಾನು ಹಂಚಿಕೊಂಡ ಬಳಿಕ ಮುಗಿಸ್ತಾ So the ಮಾಡ್ತೇನೆ. song said like this. ಈ ಹಾಡು ಈ ರೀತಿ ಹೇಳ್ತದೆ. The composer, the author of the songwriter asks a question. ಇಲ್ಲಿ ಈ ಒಂದು ಹಾಡನ್ನು ರಚಿಸಿದಂತ ಕರ್ತರು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. How many kings stepped down from their thrones? ಹೌದು, ಎಷ್ಟು ರಾಜರುಗಳು ತಮ್ಮ ಸಿಂಹಾಸನವನ್ನು ಬಿಟ್ಟು ಕೆಳಗಿಳಿದು ಬಂದಿದ್ದಾರೆ? Can you answer this? ಇದಕ್ಕೆ ನೀವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? How many kings stepped down from their thrones for your and my sake? ನಿನ್ನ ನನ್ನ ನಿಮಿತ್ತವಾಗಿ ಎಷ್ಟು ಭೂ ರಾಜರುಗಳು ತಮ್ಮ ಸಿಂಹಾಸನವನ್ನೇ ಬಿಟ್ಟು ಕೆಳಗಿಳಿದಿದ್ದಾರೆ? Can you name any king who came down from his throne for your sake? ನಿನ್ನ ನಿಮಿತ್ತವಾಗಿ ಯಾವ ರಾಜನಾದರೂ ಅವನು ಆತ ರಾಜನು ಸಿಂಹಾಸನವನ್ನು ಇಳಿದು ನಿನಗೋಸ್ಕರ ಬಂದಂತ ರಾಜನು ಇದ್ದಾನೆ ಅಂತವನಿದ್ರೆ ಹೆಸರು ಹೇಳ್ರಿ. Does any king have so much time so that he could come down, step down his throne and come and meet you and say, "Hello Ravi, how are you Ravi?" ಹೌದು ಪ್ರಿಯರೇ, ಯಾವುದಾದರೂ ಈ ಲೋಕದಲ್ಲಿ ಭೂರಾಜನು ಅನ್ನುವಂತವನು ಇದ್ದಾನೋ ಅವನು ಸಿಂಹಾಸನವನ್ನು ಕೆಳಗೆ ಇಳಿದು ಬಂದು ಸಮಯ ಮಾಡಿಕೊಂಡು ಹಲೋ ರವಿ ಅವರೇ ಹೇಗಿದ್ದೀರ ಅಂತ ಹೇಳುವಂತ ಒಂದು ಮಾತನ್ನು ಮಾತಾಡುವಂತ ರಾಜರು ಎಷ್ಟು ಜನ ಇದ್ದಾರೆ? Do you know any such king? ಅಂತ ಒಂದು ರಾಜನು ಇದ್ದಾನೆ ಅಂತ ನಿಮಗೆ ಗೊತ್ತುಂಟು? ಇದಾರ ಯಾರಾದ್ರೂ ಅಂತವರು? Is there any such king? ಅಂತ ರಾಜರು ಉಂಟಾ? No. ಇಲ್ಲ. The second question the author says like this. ಎರಡನೇ ಪ್ರಶ್ನೆ ಆ ಒಂದು ಕರ್ತರು ಹೇಳ್ತಾನೆ, How many lords have abandoned their homes? ಹೌದು ಬೇರೆ ಎಷ್ಟು ಜನ ಪ್ರಭುಗಳು ಅವರು ತಮ್ಮ ಒಂದು ಮನೆಗಳನ್ನು They have abandoned their homes. ಅವರ ಮನೆಗಳನ್ನು ನಿಷೇಧಿಸಿಕೊಂಡು ಬಂದಿದ್ದಾರೆ. How many lords have abandoned their homes for your and my sake? ನಿನ್ನ ನಿಮಿತ್ತವಾಗಿ ನನ್ನ ನಿಮಿತ್ತವಾಗಿ ತಮ್ಮ ಮನೆಗಳನ್ನು ಬಿಟ್ಟು ಬಂದಂತ ಪ್ರಭುಗಳು ಎಷ್ಟು ಜನ ಅಂತ ಹೇಳಿ. The king is seated on the throne. ಓ ರಾಜನು ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. Jesus is the king of the world. ಮತ್ತು ಯೇಸು ಕ್ರಿಸ್ತನು ಜಗತ್ತಿನ ಭೂರಾಜನು. Jesus is the one who's called as Lord. ಮತ್ತು ಯೇಸು ಕ್ರಿಸ್ತನೇ ಕರ್ತಾದಿ ಕರ್ತನಂತ ಕರೆಯಲ್ಪಟ್ಟಿದ್ದಾನೆ. We call many people as Lord on this earth. ಈ ಭೂಲೋಕದಲ್ಲಿ
ಲೋಕದಲ್ಲಿ ಅನೇಕ ಜನರಿಗೆ ನಾವು ಪ್ರಭು ದೇವರಂತ ಕರೀತೇವೆ. Many people we call them as Father. ಮತ್ತು ಅನೇಕ ಜನರಿಗೆ ತಂದೆಗಳಂತ ಕರೀತೇವೆ. We look to many people as God. ಅನೇಕರಿಗೆ ನಾವು ದೇವರಂತೆ ಜನರಿಗೆ ಕಾಣ್ತೇವೆ. How many of the lords, the so-called inverted commas, lords and gods have abandoned their homes for your and my sake? ನಿನ್ನ ನಿಮಿತ್ತವಾಗಿ ನಮ್ಮ ನಿಮಿತ್ತವಾಗಿ ಪ್ರಭುಗಳು ದೇವರುಗಳು ಅನ್ನುವಂತ ಕರೆಯಲ್ಪಟ್ಟಂತವರು ಎಷ್ಟು ಜನರು ತಮ್ಮ ಅರಮನೆಗಳನ್ನು ತಮ್ಮ ಮನೆಗಳನ್ನು ಬಿಟ್ಟು ಬಂದಿದ್ದಾರೆ ಹೇಳ್ರಿ. How many of them have abandoned their palaces? ಎಷ್ಟು ಜನ ರಾಜರುಗಳು ತಮ್ಮ ಅರಮನೆಯನ್ನು ನಿಷೇಧಿಸಿ ಬಿಟ್ಟು ಬಂದಿದ್ದಾರೆ, ತ್ಯಜಿಸಿ ಬಂದಿದ್ದಾರೆ ಹೇಳಿ. How many of them have left their comfort places in order to meet you and me? ನಿನ್ನನ್ನು ನನ್ನನ್ನು ಸಂಧಿಸಬೇಕೆನ್ನುವುದಕ್ಕಾಗಿ ಎಷ್ಟು ಜನರು ತಮ್ಮ ಸೌಖ್ಯದ ಆರಾಮದಾಯಕ ಜೀವಿತವನ್ನು ಬಿಟ್ಟು ಬಂದಿದ್ದಾರೆ ಹೇಳಿ. ಗೊತ್ತಿದ್ದಾರಾ? ಅಂತವ್ರು ಯಾರಾದರೂ ಇದಾರಾ? ಗೊತ್ತಿದ್ದಾರಾ? ಅಂತ ಪ್ರಭುಗಳು ದೇವರುಗಳು ರಾಜರನ್ನುವಂತರು ಇದಾರಾ? How many lords have abandoned their homes? ಎಷ್ಟು ಜನ ಪ್ರಭುಗಳು ದೇವರುಗಳು ತಮ್ಮ ಒಂದು ಮನೆಗಳನ್ನು ನಿನ್ನಗೋಸ್ಕರ ತ್ಯಜಿಸಿ ಬಂದಿದ್ದಾರೆ? How far, as far as I know, I don't think there's anybody. ಆದ್ರೆ ನನ್ನ ಒಂದು ಆಲೋಚನೆ ಮೇರೆಗೆ ಯಾರು ಕೂಡ ಇಲ್ಲವೇ ಇಲ್ಲ. And the third question he says, ಮೂರನೇ ಪ್ರಶ್ನೆ ಹೇಳ್ತಾನೆ, how many greats have become the least for me? ಎಷ್ಟು ಜನ ಮಹಾನುಗಳು ನನಗೋಸ್ಕರ ನಿನಗೋಸ್ಕರ ಒಂದು ಏನು ಇಲ್ಲದಂತ ಕನಿಷ್ಠರಾದರು? How many great people? ಎಷ್ಟು ಜನ ಮಹಾನ್ ವ್ಯಕ್ತಿಗಳು? How many so called great people? ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಅಂತೇಳಿ ಗಣ್ಯವೇ ಮಹಾನ್ ವ್ಯಕ್ತಿಗಳು ಕರೆಯಲ್ಪಟ್ಟವರು have become least for your and my sake? ನಿನ್ನ ನಿಮಿತ್ತವಾಗಿ ನನ್ನ ನಿಮಿತ್ತವಾಗಿ ಕನಿಷ್ಠರಾದವರು ಯಾರು? Please tell me. ಅಂತವರು ಯಾರಾದರೂ ಇದ್ದಾರೆ? Do you know any such great people? ಅಂತ ಮಹಾನ್ ವ್ಯಕ್ತಿಗಳು ಕನಿಷ್ಠ ಮಾಡಿಕೊಂಡು who have come to that level, your level, to meet with you and to talk to you and to encounter you? ಅಂತ ಮಹಾನ್ ದೊಡ್ಡ ದೊಡ್ಡ ಹೆಸರು ಮಾಡಿದ ಪ್ರಖ್ಯಾತಿ ಮಾಡಿದ ವ್ಯಕ್ತಿಗಳು ಯಾರಾದರೂ ನಿನ್ನಂತ ಕನಿಷ್ಠನನ್ನು ನನ್ನಂತ ಕನಿಷ್ಠನನ್ನು ಮಾತಾಡುವುದಕ್ಕೆ ನಿನ್ನ ಜೊತೆಗೆ ಸಹವಾಸ ಮಾಡ್ಲಿಕ್ಕೆ ದರ್ಶಿಸಲಿಕ್ಕೆ ಯಾರಾದರೂ ಬಂದಿದ್ದಾರಾ? ಜೋರಾಗಿ ಹೇಳ್ರಿ. ಬಂದಿದ್ದಾರಾ? The fourth point he says, how many gods have poured out their hearts? ಎಷ್ಟು ಜನ ದೇವರುಗಳನ್ನು ಸಲ್ಲುವಂತವರು ತಮ್ಮ ಹೃದಯಗಳನ್ನು ಚೆಲ್ಲಿದ್ದಾರೆ. We run after people, after gods, after goddesses. ಹೌದು ಬೇರೆ ಜನರು ಮತ್ತು ದೇವರು ದೇವತೆಗಳ ಹಿಂದೆ ಓಡ್ತಾ ಇದ್ದಾರೆ. How many of you have really poured out their hearts unto you? ನಿಜವಾಗಲೂ ಎಷ್ಟು ಜನ ದೇವಾನು ದೇವತೆಗಳು ನಿನಗೋಸ್ಕರ ಹೃದಯವನ್ನು ಚೆಲ್ಲಿದ್ದಾರೆ? How many of them have ever told you that they love you? ಎಷ್ಟು ಜನ ದೇವಾನು ದೇವತೆಗಳು ನಾನು ನಿನ್ನನ್ನು ಪ್ರೀತಿಸ್ತೇನೆ ಹೇಳಿದಂತವರು ಎಷ್ಟು ದೇವರುಗಳು ಇದಾರಾ ಅಂತವರು ಹೇಳ್ರಿ. ನಾನು ನಿನ್ನ ಪ್ರೀತಿಸ್ತೇನೆ ಅಂತ ಹೇಳಿದಂತ ದೇವರು ಯಾರಾದರೂ ಉಂಟಾ? As far as I know, there is nobody. ನನಗೆ ಗೊತ್ತಿರೋ ಪ್ರಕಾರವಾಗಿ ಯಾರು ಇಲ್ಲ ಈ ಲೋಕದಲ್ಲಿ. Lastly, the author of this song says like this. ಕೊನೆಯದಾಗಿ ಹಾಡಿನ ಕರ್ತನು ಈ ರೀತಿ ಹೇಳ್ತಾನೆ, how many fathers gave up their sons for me? ಎಷ್ಟು ಜನ ತಂದೆಗಳು ತನ್ನ ಕುಮಾರರನ್ನು ನನಗೋಸ್ಕರ ಕೊಡ್ತಾರಂತೆ. Is there any father on the face of this earth who can abandon his son? ಹೌದು ಪ್ರಿಯರೇ, ಯಾವ ತಂದೆಯಾದರೂ ತನ್ನ ಸ್ವಂತ ಮಗನನ್ನೇ ನಿನಗೋಸ್ಕರ ನನಗೋಸ್ಕರ ತ್ಯಾಗ ಮಾಡಿದಂತ ತಂದೆಗಳು ಉಂಟೋ? Name the greatest of the greatest father on the face of the earth who can give up their son for somebody. ಯಾರೋ ಒಬ್ಬರಿಗೋಸ್ಕರ ತನ್ನ ಒಂದು ಮಗನನ್ನೇ ಕೊಟ್ಟು ಬಿಟ್ಟಂತ ತ್ಯಾಗ ಮಾಡಿದಂತ ತಂದೆ ಯಾರಾದ್ರೂ ಈ ಭೂಲೋಕದಲ್ಲಿ ಇದ್ದಾರಾ? ಹೆಸರು ಹೇಳಿ ನೋಡೋಣ. Do you know somebody? ಅಂತ ತಂದೆ ಇದ್ದಾರ ಅಂತ ಹೇಳಿ ಗೊತ್ತಾ ನಿಮಗೆ? Do you know somebody? ಅಂತ ಒಂದು ತಂದೆ ಇದ್ದಾರೆ ನಿಮಗೆ ಗೊತ್ತುಂಟಾ? ಹೇಳ್ರಿ. There is nobody. ಅಲ್ಲಿ ಯಾರು ಇಲ್ಲ ಈ ಲೋಕದಲ್ಲಿ. But for all these questions, ಅದು ಎಲ್ಲಾ ಪ್ರಶ್ನೆಗಳಿಗೆ I have one answer. ಒಂದು ಉತ್ತರ ಇದೆ. And the author of this song goes on like this. ಈ ಒಂದು ಹಾಡಿನ ಕರ್ತರು ಬರ್ಕೊಂಡು ಹೇಳ್ತಾನೆ, I know only one who did this for me. ಇದನ್ನು ಮಾಡಿದಂತವನು ಒಬ್ಬನು ಮಾತ್ರ ನನಗೆ ಗೊತ್ತು. The king who stepped down from his throne was none other than Jesus. ಸಿಂಹಾಸನವನ್ನ ಇಳಿದು ನನಗೋಸ್ಕರ ಇಳಿದು ಬಂದವನು ಬೇರೆ ಯಾರು ಅಲ್ಲ, ಅದು ಯೇಸು ಕ್ರಿಸ್ತನೇ. Come on, give a loud clap offering to the King of Kings and the Lord of Lords. ರಾಜಾದಿ ರಾಜನಿಗೆ ಕರ್ತಾದಿ ಕರ್ತನಿಗೆ ಜೋರಾದ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. How many lords have abandoned their homes? ಎಷ್ಟು ಜನ ಪ್ರಭುಗಳು ಅನ್ನಿಸುವಂತವರು ತಮ್ಮ ಮನೆಗಳನ್ನು ತ್ಯಜಿಸಿ ಬಂದಿದ್ದಾರೆ. I know only one who did that for me. His name is Jesus. ನನಗಾದರೂ ಒಂದೇ ಒಬ್ಬವನ ವ್ಯಕ್ತಿಗೆ ಗೊತ್ತು, ಆತನೇ ಕರ್ತನಾದ ಯೇಸು ಕ್ರಿಸ್ತನು. He left the heaven. ಆತನು ಪರಲೋಕವನ್ನೇ ಬಿಟ್ಟನು. He left the heavenly home. ನೋಡ್ರಿ, ಪರಲೋಕದ ಮನೆಯನ್ನೇ ತ್ಯಜಿಸಿ came all the way to the earth. ಆತನು ಅಲ್ಲಿಂದ ಭೂಲೋಕಕ್ಕೆ ನನಗೋಸ್ಕರ
ನನಗೋಸ್ಕರ ಇಳಿದು ಬಂದನು. He took my place. ನನ್ನ ಜಾಗ ಆತನು He ತಕ್ಕೊಂಡನು. came to my place. ನನ್ನ ಜಾಗಕ್ಕೆ ಆತನು ಬಂದನು. He took my place. ನನ್ನ ಜಾಗ ಆತನು ತಕ್ಕೊಂಡನು. How many greats have become the least for me? ನನಗೋಸ್ಕರ ಆದ ಮಹಾನ್ ವ್ಯಕ್ತಿಗಳು ಎಷ್ಟು ಜನರು ಕನಿಷ್ಠವಾದರಂದ್ರೆ I know somebody. ನನಗೆ ಒಬ್ಬರು ಗೊತ್ತು. Again, his name is Jesus. ಮತ್ತೊಮ್ಮೆ ಬೇರೆ ಯಾರಲ್ಲ, ಆತನ ಹೆಸರು ಯೇಸು ಕ್ರಿಸ್ತನು. Being a king, ಆತನು ರಾಜನಾಗಿದ್ರು, being the rich, ಆತನು ಧನಿಕನಾಗಿದ್ರು. yet for my sake he became poor. ನನ್ನ ನಿಮಿತ್ತವಾಗಿ ಆತನು ಬಡವನಾಗಿ ನನಗೋಸ್ಕರ Though he was great, ಆತನು ಮಹಾನಾಗಿದ್ರು, he became least for my sake. ನನ್ನ ನಿಮಿತ್ತವಾಗಿ ಆತನು ಕನಿಷ್ಠನಾಗಿ ಬಂದನು. Who can do this to us? ಇದನ್ನು ನಮಗೋಸ್ಕರ ಯಾರು ಮಾಡ್ಲಿಕ್ಕೆ ಸಾಧ್ಯ? None other than Jesus. ಬೇರೆ ಯಾರು ಎಲ್ಲ ಯೇಸು Come ಮಾತ್ರ. on, somebody shout the name of Jesus this ಯೇಸುವಿನ morning. ನಾಮವನ್ನು ಎಲ್ಲರೂ ಕೂಗಿ ಹೇಳೋಣ, ಯೇಸು. Come on, shout the name of Jesus. ಜೀಸಸ್. Come on, church, make some noise this ಸಭೆ morning. ಬೆಳಗಿನ ಸಮಯದಲ್ಲಿ ಶಬ್ದ ಮಾಡಿ. Amen. Amen. Hallelujah. Hallelujah. There is only one who did it and who can do it for you. His name is Jesus. ಈಗಾಗಲೇ ಎಲ್ಲವನ್ನು ಮಾಡಿ ನಿಮಗೋಸ್ಕರ ಏನಾದ್ರೂ ಮಾಡುವುದಕ್ಕೆ ಒಬ್ಬನಿದ್ದಾನಂದ್ರೆ ಆತನು ಬೇರೆ ಯಾರಲ್ಲ, ಯೇಸು ಸ್ವಾಮಿ. How many gods can pour out their hearts? ಎಷ್ಟು ಜನ ದೇವರುಗಳು ತಮ್ಮ ಹೃದಯವನ್ನು ನಿಮಗೋಸ್ಕರ ಚೆಲ್ಲಿದ್ದಾರೆ. Again, his name is Jesus. ಮತ್ತೊಮ್ಮೆ ಹೇಳುವುದಾದ್ರೆ ಬೇರೆ ಯಾರಲ್ಲ, ಯೇಸು. He is the only God ಆತನೊಬ್ಬನೇ ದೇವರು. who told you, ಆತನು ಹೇಳಿದ್ದಾನೆ, I love you. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದ್ದಾನೆ. Amen. Has anybody ever told you that they love you? ಯಾರಾದರೂ ಇಲ್ಲಿಯವರೆಗೆ ನಾನು ನಿನ್ನ ಪ್ರೀತಿಸುತ್ತೇನೆ ಅಂತ ಹೇಳಿದಂತ ದೇವರುಗಳು I am ಉಂಟಾ? not talking about the girlfriend or the boyfriend. ನಾನು ಗರ್ಲ್ ಫ್ರೆಂಡ್ ಬಗ್ಗೆ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇಲ್ಲ. I am talking about the King of Kings and the Lord of Lords who knows you personally. ಹೌದು, ರಾಜಾದಿ ರಾಜನು ಕರ್ತಾದಿ ಕರ್ತನು ನಿಮ್ಮನ್ನು ವ್ಯಕ್ತಿಗತವಾಗಿ ಅರ್ಥ ಮಾಡಿಕೊಂಡಿರುವಂತಹ ಸೃಷ್ಟಿಕರ್ತನ ಬಗ್ಗೆ ಮಾತಾಡ್ತಾ And Jeremiah 33 and verse 3, he said, I loved you with an everlasting love. ಯೆರೆಮೀಯನ ಪುಸ್ತಕ 33:3 ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. Amen. Amen. Hallelujah. Hallelujah. Is there anybody who can love you on the face of this earth? It is Jesus. ಈ ಭೂಲೋಕದಲ್ಲಿ ನಿನ್ನನ್ನು ನನ್ನನ್ನು ಶಾಶ್ವತವಾದ ನಿಜವಾದ ಪ್ರೀತಿಯಿಂದ ಪ್ರೇಮಿಸುವವರು ಯಾರಾದರೂ ಇದ್ರೆ ಅದು ಬೇರೆ ಯಾರಲ್ಲ, ಅದು ಯೇಸು ಮಾತ್ರವೇ. So if somebody comes and tells you, I love you more than anyone else, please don't trust them, because there is only one who can love you more than his life, and his name is Jesus. ಯಾರಾದ್ರೂ ಬಂದ್ಬಿಟ್ಟು ಯಾರೋ ಬಂದ್ಬಿಟ್ಟು ನಿಮ್ಮನ್ನು ನಾನು ಬಹಳ ಈ ಲೋಕದಲ್ಲಿ ಯಾರಿಗಿಂತಲೂ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೇನೆ ಅಂದ್ರೆ ದಯವಿಟ್ಟು ಅಂತವರನ್ನು ನೀವು ನಂಬಲಿಕ್ಕೆ ಭರವಸೆ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗಿಂತಲೂ ಯಾರಾದರೂ ಮಿಗಿಲಾಗಿ ಪ್ರೀತಿ ಮಾಡಿದ್ದಾನಂದ್ರೆ ಅದು ಕರ್ತನಾದ ಯೇಸು ಮಾತ್ರವೇ. Amen. Amen. Hallelujah. Hallelujah. How many fathers gave up their sons for my sake? ಎಷ್ಟು ಜನ ತಂದೆಗಳು ತನ್ನ ಪುತ್ರರನ್ನು ನನಗೋಸ್ಕರ ನಿನಗೋಸ್ಕರ ತ್ಯಜಿಸಿ ಬಿಟ್ಟಿದ್ದಾರೆ. It is Jesus. ಅದು ಮತ್ತೆ ಯೇಸುವೇ. Amen. Amen. Come on, give a loud clap offering to Jesus this ಒಂದು morning. ಜೋರಾದ ಚಪ್ಪಾಳೆ ಯೇಸುವಿಗೆ ತಟ್ಟಿ. Amen. Amen. Come on, give the best loud offering. ಕರ್ತನಿಗೆ ಒಂದು ಉತ್ತಮವಾದಂತ ಒಂದು ಕಾಣಿಕೆ ಅರ್ಪಣೆ ಕೊಡಿ. Come on, somebody shout Jesus. ಯಾರಾದ್ರೂ ಕೂಗಿ ಎಲ್ಲರೂ ಹೇಳ್ರಿ, ಯೇಸು. Come on, shout Jesus. ಜೀಸಸ್. He is the only one who did it for you and is still willing to do it for you and my sake. ಆತನು ಏಕೈಕ, ಆತನು ಒಬ್ಬ, ಆತನು ನಿನಗೋಸ್ಕರ ಎಲ್ಲವನ್ನು ಮಾಡಿದಾತನು. ಇನ್ನು ಮುಂದೆ ಏನಾದ್ರೂ ಮಾಡುವುದಿದ್ರೆ ಆತನು ಮಾತ್ರ. Amen. Amen. Hallelujah. Hallelujah. No man ever did it on this earth. ಈ ಭೂಲೋಕದಲ್ಲಿ ಯಾವ ಮಾನವನು ಕೂಡ ಇದನ್ನು ಮಾಡೇ ಇಲ್ಲ. The Father sent His only Son in order to be sacrificed for your and my sake. ನಿನ್ನ ನನ್ನ ನಿಮಿತ್ತವಾಗಿ ಒಬ್ಬ ತಂದೆಯಾದ ದೇವರು ತನ್ನ ಏಕೈಕ ಮಗನನ್ನೇ ನಿನಗೋಸ್ಕರ ತ್ಯಾಗ ಮಾಡಿದ ಆತನಾತನು. Today you and I are born to live. ಹೌದು, ಬೇರೆ ಇವತ್ತು ನಾವು ನೀವುಗಳು ಜಯ ಹೊಂದುವುದಕ್ಕಾಗಿ ಬಾಳ್ತಾ ಇದ್ದೇವೆ. But Jesus was born for the very reason to die for you and me. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದಂತ ಮುಖ್ಯ ಕಾರಣವೇ ನಿನ್ನ ನಿಮಿತ್ತ ನನ್ನ ನಿಮಿತ್ತ ಸಾವನ್ನು ಅನುಭವಿಸಲಿಕ್ಕೆ. When Jesus was born, he became a threat to the evil one. ಹೌದು, ಯೇಸು ಕ್ರಿಸ್ತನು ಹುಟ್ಟಿ ಬಂದಾಗ ಆ ಒಂದು ದುಷ್ಟನಿಗೆ ಒಂದು ನಡುಕ ಹುಟ್ಟಿತು. But when Jesus was about to die, ಆದರೆ ಯೇಸು ಕ್ರಿಸ್ತನಿನ್ನೇನು ಸಾಯುವಂತ ಸಂದರ್ಭದಲ್ಲಿ the devil did all his might to prevent him from dying. ಆ ಯೇಸು ಆ ಸಾವನ್ನು ತಡೆಯಲಿಕ್ಕಾಗಿ ಸೈತಾನನು ಕೆಡುಕನು ಎಲ್ಲಾ ಪ್ರಯತ್ನ ಮಾಡಿದ. Because the devil knew, ಯಾಕಂದ್ರೆ ಸೈತಾನ ಗೊತ್ತಿತ್ತು, if Jesus died, ಯೇಸು ಸತ್ತರೆ he would bring salvation to the mankind. ಇಡೀ ಮಾನವ ಕುಲಕ್ಕೆ ರಕ್ಷಣೆ ಮುಕ್ತಿಯನ್ನು ಕೊಡ್ತಾನಂತ ಸೈತಾನನಿಗೆ But ಗೊತ್ತಿತ್ತು. when Jesus breathed his last on the cross, ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಕೊನೆಯ ಉಸಿರೆಳೆಯುವ the ಸಂದರ್ಭ, downfall of the enemy
began to commence. ಅಲ್ಲಿಯೇ ವೈರಿಯಾಗಿರುವ ಸೈತಾನನ ಬೀಳುವಿಕೆ ನಾಶನ ಶುರುವಾಯಿತು. That's why the Bible says ಅದಕ್ಕೆ ಸತ್ಯವೇದ ಹೇಳ್ತದೆ that whoever believeth in him shall not perish but have everlasting life. ಯಾರೇ ಆಗಲಿ ಯಾರ್ಯಾರು ಆತನ ನಾಮದಲ್ಲಿ ನಂಬಿಕೆ ಇಡುತ್ತಾರೋ ನಾಶವಾಗುವುದಿಲ್ಲ, ಬದಲಾಗಕ್ಕೆ ನಿತ್ಯ ಜೀವಕ್ಕೆ ಗುರಿಯಾಗ್ತಾರೆ. So thus I always term the birth of Jesus, the death of Jesus, the resurrection of Jesus as supernatural because it never happened before nor will it happen in future. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಜನನವಾಗಲಿ, ಯೇಸು ಕ್ರಿಸ್ತನ ಮರಣವಾಗಲಿ, ಯೇಸು ಕ್ರಿಸ್ತನ ಪುನರುತ್ಥಾನವಾಗಲಿ ಅದು ಅಸಾಧಾರಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇವತ್ತುವರೆಗೂ ಭವಿಷ್ಯದಲ್ಲಿ ಅದು ಇಂದಿನವರೆಗೂ ಎಂದಿಗೂ ನಡೆದಿಲ್ಲ, ಮುಂದೆ ಭವಿಷ್ಯದಲ್ಲಿ ಕೂಡ ನಡೆಯುವುದಿಲ್ಲ. Amen. Amen. So this morning, ಈ ಬೆಳಿಗ್ಗೆ for every natural question in your life, Jesus is a supernatural answer. ಆಮೆನ್. ನಿಮ್ಮ ಜೀವಿತದಲ್ಲಿ ಸ್ವಾಭಾವಿಕವಾಗಿರುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಸಾಧಾರಣವಾದ ಯೇಸುವೇ ಉತ್ತರ. For every natural problem in your life, Jesus is the supernatural answer. ನಿಮ್ಮ ಜೀವಿತದಲ್ಲಿರುವಂತಹ ಸ್ವಾಭಾವಿಕವಾದ ಪ್ರತಿ ಒಂದು ಸಮಸ್ಯೆಗಳಿಗೆ ಅಸಾಧಾರಣವಾದ ಯೇಸುವೇ ಉತ್ತರವಾಗಿದೆ. So this morning when I was praying, I told God, ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರಿಗೆ ಹೇಳಿದೆ, Lord, no more I want to concentrate on the natural, I want to concentrate on the supernatural because you are a supernatural God. ಕರ್ತನೇ, ಇನ್ನೆಷ್ಟು ಮಾತ್ರಕ್ಕೂ ನಾನು ಸ್ವಾಭಾವಿಕವಾದ ವಿಷಯಗಳ ಮೇಲೆ ಗಮನವನ್ನು ಇಟ್ಟುಕೊಂಡು ನಡೆಯುವುದಿಲ್ಲ, ಯಾಕಂದ್ರೆ ನೀನು ಅಸಾಧಾರಣವಾದ ದೇವರಾಗಿರುವುದರಿಂದ ನಾನು ಕೂಡ ಅಸಾಧಾರಣವಾದದನ್ನು ಇಟ್ಟುಕೊಂಡು ನಡೆಯುತ್ತೇನೆ ಅಂತ ತೀರ್ಮಾನ. So this morning ಈ ಬೆಳಿಗ್ಗೆ we have an opportunity, ನಮಗೊಂದು ಅವಕಾಶವಿದೆ. so that to invite this supernatural and amazing Jesus into our life. ಅಪೂರ್ವವಾದಂತಹ ಮತ್ತು ಅಸಾಧಾರಣವಾಗಿರುವಂತಹ ಈ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿ ಆಮಂತ್ರಿಸಿ. With all these questions that I have put forth before you, ಹೌದು, ಎಲ್ಲಾ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. all my mind is concentrated to only one side, only one answer, that is Jesus. ಈ ಎಲ್ಲಾ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ಕಿದ್ದು ಒಂದೇ ಒಂದು, ಅದು ಏನಂದ್ರೆ ಅದು ಒಂದೇ ದಿಕ್ಕಿಗಿದೆ, ಅದು ಯೇಸು ಮಾತ್ರವೇ. So the Christmas can never be meaningful if Christ is not born in my life. ಹೌದು, ಯೇಸು ಕ್ರಿಸ್ತನೇ ನನ್ನ ಜೀವಿತದಲ್ಲಿ ಜನಿಸಿ ಬಂದಿಲ್ಲ ಅಂದ್ರೆ ನಾನು ಮಾಡುವಂತ ಕ್ರಿಸ್ಮಸ್ ಅದಕ್ಕೆ ಯಾವ ಅರ್ಥ ಇರಲ್ಲ. So you may be here for the first time this morning. ಈ ಬೆಳಗಿನ ಸಮಯದಲ್ಲಿ ನೀವು ಮೊಟ್ಟ ಮೊದಲ ಸಾರಿ ಸಂದೇಶ ಕೇಳ್ತಾ ಇರಬಹುದು. So this Christmas season may be meaningful when you invite Jesus in your life. ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ಆಮಂತ್ರಿಸುವಾಗ ಈ ಕ್ರಿಸ್ಮಸ್ ಎನ್ನುವಂತದ್ದು ನಿಮಗೆ ಅರ್ಥಗರ್ಭಿತವಾಗುತ್ತೆ. Maybe you have known Jesus since a very long time. ಅನೇಕ ವರ್ಷಗಳಿಂದಲೂ ಯೇಸುವಿನ ಬಗ್ಗೆ ನಿಮಗೆ ಗೊತ್ತಿರಬಹುದು. But you lost that essence of Christ in your life. ಆದರೆ ಯೇಸು ಕ್ರಿಸ್ತನ ಒಂದು ರುಚಿ, ಆನಂದ ಸವಿಯೋಗೆ ನಿಮ್ಮಲ್ಲಿ ಕಳೆದು ಹೋಗಿರಬಹುದು. This morning he is calling you back. ಈ ಬೆಳಿಗ್ಗೆ ಯೇಸು ನಿಮ್ಮನ್ನು ತಿರುಗಿ ಕರೀತಾ ಇದ್ದಾನೆ. He is calling you. ಆತ ನಿಮ್ಮನ್ನು ಕರೀತಾ ಇದ್ದಾನೆ. He knows you by name. ನಿಮ್ಮ ಹೆಸರು ಹಿಡಿದು ಆತನಿಗೆ ಗೊತ್ತಿದೆ. And he is calling you. ಆತ ನಿಮ್ಮನ್ನು ಕರೀತಾ ಇದ್ದಾನೆ. He is wanting you to come closer to me, to him. ಹೌದು ಪ್ರಿಯರೇ, ಆತನು ಒಂದು ವಿಷಯ ಬಯಸ್ತಾ ಇದ್ದಾನೆ, ನೀವು ಆತನ ಬಳಿಗೆ ಹತ್ತಿರವಾಗಿ ಬರಬೇಕಂತೇಳಿ. James chapter 4 and verse 7 and 8 says, ಯಾಕೋಬ 4ನೇ ಅಧ್ಯಾಯ 7-8 ಹೇಳ್ತದೆ, if you come nigh to him, he's going to come nigh to you. ನೀವು ದೇವರ ಬಳಿಗೆ ಬರುವುದಾದರೆ ದೇವರು ಅಂದ್ರೆ ಯೇಸು ನಿಮ್ಮ ಬಳಿಗೆ ಹತ್ತಿರ ಬರ್ತಾನಂತೆ. If you initiate one step, he's going to initiate 100 steps for you. ಒಂದು ಹೆಜ್ಜೆಯನ್ನು ನೀವು ಯೇಸುವಿಗಾಗಿ ಮುಂದೆ ಹಾಕುವುದಾದರೆ 100 ಹೆಜ್ಜೆಗಳನ್ನು ನನ್ನ ಯೇಸಪ್ಪ ಇಡುತ್ತಾನೆ. So this morning, ಈ ಬೆಳಿಗ್ಗೆ if there is anybody here in this place, ಈ ಸ್ಥಳದಲ್ಲಿ ಯಾರಾದರೂ ಇದ್ದೀರಾ, I want to invite Jesus in my life. ನನ್ನ ಜೀವಿತದಲ್ಲಿ ಯೇಸಪ್ಪನನ್ನು ನಾನು ಆಮಂತ್ರಿಸುತ್ತೇನೆ. You might be here for the first time. ನೀವು ಮೊಟ್ಟ ಮೊದಲನೇದಾಗಿ ಈ ಒಂದು ಸ್ಥಳಕ್ಕೆ ಬಂದಿರುವಂತ ವ್ಯಕ್ತಿ ಆಗಿರಬಹುದು. Or maybe you want to renew your covenant with Christ. ಅಥವಾ ಹಳಿಬರಾಗಿದ್ದುಕೊಂಡು ಕೂಡ ನಿಮ್ಮ ಸಮರ್ಪಣೆಯನ್ನು ಒಡಂಬಡಿಕೆಯನ್ನು ನೂತನ ಪಡಿಸಿಕೊಳ್ಳಬೇಕೆಂದಿರಬಹುದೇನೋ. Maybe you want to see a transformation in your life. ಅನೇಕರು ನಿಮ್ಮ ಜೀವಿತದಲ್ಲಿ ಒಂದು ರೂಪಾಂತರವನ್ನು ಕಾಣಬೇಕೆಂದಿದ್ದೀರೇನೋ. Maybe you're no more excited with the utterance of this name Christ in your life. ಅಥವಾ ಯೇಸು ಕ್ರಿಸ್ತನೆನ್ನುವಂತ ಹೆಸರಿನ ಒಂದು ರುಚಿಯನ್ನೇ ಅನುಭವಿಸದೆ ಇವತ್ತು ಇಲ್ಲಿವರೆಗೆ ನಡೀತಾ ಇರಬಹುದೇನೋ. This morning may be a red letter day in your life. ಹೌದು ಪ್ರಿಯರೇ, ಮತ್ತು ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಈ ಒಂದು ಸಮಯವು ಎಷ್ಟೋ ರಮ್ಯವಾದುದು. He's come to encounter your life. ನಿಮ್ಮ ಜೀವಿತವನ್ನು ಎದುರುಗೊಳ್ಳಲಿಕ್ಕಾಗಿ ಸಂಧಿಸಲಿಕ್ಕಾಗಿ ಆತನು ಬಂದಿದ್ದಾನೆ. He is willing. ಆತನು ಮನಸ್ಸು ಮಾಡಿದ್ದಾನೆ. He is willing. ಆತನು ಮನಸ್ಸು ಮಾಡಿದ್ದಾನೆ. His desire is to touch you. ಆತನ ಆಶಯ ನಿಮ್ಮನ್ನು ಮುಟ್ಟುವಂತದ್ದು. His desire is to encounter you this morning. ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವುದೇ ಆತನ ಆಶೆ. But are you willing to receive his touch? ಆದರೆ ಆತನ ಸ್ಪರ್ಶ ಹೊಂದಿಕೊಳ್ಳಿಕ್ಕೆ ನೀವು ಮನಸ್ಸು ಮಾಡ್ತೀರಾ? If yes, ಒಂದು ವೇಳೆ ಹೌದಾದ್ರೆ I want you to stand up in your places. ನಿಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳಿ ಅಂತ ನಾನು ಹೇಳ್ತೇನೆ. I want to pray with you and for you this morning. ಈ ಸಮಯದಲ್ಲಿ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡಿ ಈ ಒಂದು ಸಮಯದಲ್ಲಿ ಮುಕ್ತಾಯ ಮಾಡಿ. Quietly, in another couple of minutes we're going to close. ಹೌದು ಪ್ರಿಯರೇ, ಸ್ವಲ್ಪ ನಿಮಿಷಗಳಲ್ಲಿ ನಾನು ಮುಕ್ತಾಯ ಮಾಡಲಿಕ್ಕಿದ್ದೇನೆ. I want you to slowly stand up in your places. ಈ ಸಮಯದಲ್ಲಿ ನಿಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಂಡಿರುವಾಗ ಪ್ರತಿಯೊಬ್ಬರು ಕೂಡ this morning
may be a morning of transformation. ಹೌದು ಪ್ರಿಯರೇ, ಈ ಬೆಳಗಿನ ಸಮಯವು ಅದು ರೂಪಾಂತರ ಪರಿವರ್ತನೆಗೊಳ್ಳುವಂತ ಒಂದು ಬೆಳಿಗ್ಗೆ ಆಗಿರಲಿ. I want every eye be closed. ಈ ಸಮಯದಲ್ಲಿ ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ ಅಂತ ಕೇಳ್ತೇನೆ. For the next few minutes. ಈ ಮುಂದಿನ ಕೆಲವು ನಿಮಿಷಗಳು Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. Please don't look here and there. ದಯವಿಟ್ಟು ಆ ಕಡೆ ಈ ಕಡೆ ಯಾರು The ನೋಡಬೇಡಿ. Lord wants to deal with few of you very personally here. ಇವತ್ತು ವ್ಯಕ್ತಿಗತವಾಗಿ ಕರ್ತನಾದ ದೇವರು ನಿನ್ನ ಜೊತೆಗೆ He wants ವ್ಯವಹರಿಸಬೇಕೆಂದಿದ್ದಾನೆ. to touch you. ಆತ ನಿನ್ನ ಮುಟ್ಟಬೇಕೆಂದಿದ್ದಾನೆ. He wants to encounter you this morning. ಈ ಬೆಳಿಗ್ಗೆ ಆತ ನಿಮ್ಮನ್ನು ಸಂಧಿಸಬೇಕೆಂದಿದ್ದಾನೆ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. There is anybody here ಇಲ್ಲಿ ಯಾರಾದ್ರೂ ಇದ್ದೀರಾ who's never accepted Jesus in your life? ನಿನ್ನ ಜೀವಿತದಲ್ಲಿ ಇಲ್ಲಿವರೆಗೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸದಂತವರು ಇದ್ದೀರಾ? The presence of God is here. ಇಲ್ಲಿ ದೇವರ ಸನ್ನಿಧಿ ಇದೆ. He is willing to come into your life. ಆತನು ನಿಮ್ಮ ಜೀವಿತದಲ್ಲಿ ಬರಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾನೆ. If you invite him, ನೀವು ಆತನನ್ನು ಆಮಂತ್ರಿಸುವುದಾದರೆ he would come and make his dwelling in your life. ಆತನೇ ಸ್ವತಃ ಬಂದು ನಿಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. If you're the one who says, ನೀನೇ ಆ ವ್ಯಕ್ತಿ ಆಗಿದ್ದಲ್ಲಿ, brother, I want to invite Jesus into my life. ಸಹೋದರನೇ, ನಾನೇ ಆ ವ್ಯಕ್ತಿ ಆಗಿದ್ದೇನೆ, ಯೇಸಪ್ಪ ನನ್ನ ಜೀವಿತದಲ್ಲಿ ಆಮಂತ್ರಿಸ್ತೇನೆ ಅಂತ ಹೇಳುವಂತ ವ್ಯಕ್ತಿ ಆಗಿದ್ರೆ, Remember, just because you are born in a Christian family does not make you a Christian. ನೆನಪಿಡ್ರಿ, ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀನು ಕ್ರೈಸ್ತವನಾಗುವುದಿಲ್ಲ. You become a true Christian when the Lord enters your life. ಯಾವಾಗ ಕರ್ತನಾದಂತ ಯೇಸು ನಿಮ್ಮ ಹೃದಯದಲ್ಲಿ ಜೀವಿತದಲ್ಲಿ ಪ್ರವೇಶ ಮಾಡ್ತಾನೋ ಆಗಲೇ ನಿಜವಾದಂತ ಕ್ರೈಸ್ತವನಾಗುತ್ತಿ. So even as every eye is closed, ಇಲ್ಲಿ ಪ್ರತಿಯೊಂದು ಕಣ್ಣು ಮುಚ್ಚಲ್ಪಟ್ಟಿರುವಾಗ, if you are that person, ನೀನು ಆ ವ್ಯಕ್ತಿ ಆಗಿದ್ದಲ್ಲಿ, I want to invite Jesus. ನಾನು ನನ್ನ ಜೀವಿತಕ್ಕೆ ಯೇಸಪ್ಪ ನನ್ನನ್ನು ಆಮಂತ್ರಿಸ್ತೇನೆ ಅಂತ, I want the Lord to encounter my life. ನಾನು ನನ್ನ ಜೀವಿತಕ್ಕೆ ಯೇಸಪ್ಪ ಬಂದು ಸಂಧಿಸಬೇಕಂತ ಬಯಸ್ತೇನೆ. I want God to intervene in my life. ದೇವರು ತಾನೇ ಮಧ್ಯವರ್ತಿಯಾಗಿ ನನ್ನಲ್ಲಿ ಪ್ರವೇಶ ಮಾಡಬೇಕಂತ ಬಯಸುವಂತ ವ್ಯಕ್ತಿ ನೀವಾಗಿದ್ದಲ್ಲಿ, If you are that person, ನೀವು ಆ ವ್ಯಕ್ತಿ ಆಗಿದ್ದಲ್ಲಿ, come on, slowly I want you to lift up your right hand. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಮೇಲೆ ಕೆತ್ತಬೇಕಂತ ಹೇಳಿ ಕೇಳ್ತೇನೆ. Only such people, ಕೇವಲ ಅಂತ ಜನರು, only such people ಕೇವಲ ಅಂತ ಜನರು who never invited Jesus in your life, ಇಲ್ಲಿಯವರೆಗೂ ಯೇಸುವನ್ನು ಅಂಗೀಕರಿಸದಿರುವಂತವರು, only such people, ಅಂತ ಜನರು ಮಾತ್ರ. come on, lift up your hands. ದಯವಿಟ್ಟು ಕೈಗೆಳೆತಿ. You say no to the world this morning. ಈ ಬೆಳಗಿನ ಸಮಯದಲ್ಲಿ ಲೋಕಕ್ಕೆ ಇಲ್ಲ ಅಂತ ಹೇಳ್ತೀಯ, You say yes to Christ. ಮತ್ತು ಕರ್ತನಿಗೆ ಹೌದು ಅಂತ ಹೇಳ್ತೀಯ. The Bible says in What? Romans chapter 10 and verse 9, ರೋಮ ಪತ್ರಿಕೆ 10:9 ಹೇಳ್ತದೆ, if you believe that Jesus is the Lord, if you confess with your mouth and believe in your heart, you receive salvation.